तेजस्विनावधीतमस्तु मा विद्विषावहै। ओम शांति शांति शांति। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। ओम शांति शांति शांति। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವನವತಾರಿ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತಿವರೆಣ್ಯರಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರುಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಮುಮುಕ್ಷುಳ ಚಿಂತಕರಾಗಿರುವ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಜಗತ್ತಿಗೆ ಕಾರಣ ಪುರುಷರಾದ ಶ್ರೀಕೃಷ್ಣ ಪರಮಾತ್ಮನಡಿದಾವರೆಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಕಲ ಸಂತ ಮಹಂತರಡಿದಾವರೆಗಳಲ್ಲಿ ಋಷಿ ಮುನಿ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಗೀತಾಪದೇಶಾಮೃತವನ್ನ ಮಾಡ್ತಾ ಬಂದ ನಿನ್ನೆ ದಿನದಲ್ಲಿ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ 25ನೇ ಶ್ಲೋಕವನ್ನ ತಿಳಿಸುವಂತವರಾದ್ರು. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗಿ ಪ್ರಾಪ್ತ ನಿವರ್ತತೆ. ಧೂಮಃ ರಾತ್ರಿಃ ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ತ ನಿವರ್ತತೆ. ನಿನ್ನೆ ದಿನ ಸ್ವರ್ಗದಲ್ಲಿ ತಮ್ಮ ಶುಭ ಕರ್ಮಗಳ ಫಲವನ್ನ ಭೋಗಿಸಿ ನಿವರ್ತತೆ ಹಿಂದಿರುಗ್ತಾರಂತ ಹೇಳಿದಲ್ಲ. ಹೊಗೆಯ ದೇವತೆ, ಇರುಳ ದೇವತೆ, ಕೃಷ್ಣ ಪಕ್ಷದ ದೇವತೆ, ದಕ್ಷಿಣಾಯನದ 6 ತಿಂಗಳ ದೇವತೆಗಳು ಮತ್ತ ದಕ್ಷಿಣಾಯನದ ದೇವತೆ ಈ ದಾರಿಯಲ್ಲಿ ಸಾಗಿದ ಸಾಧಕ ಚಂದ್ರನ ಬೆಳಕಿನ ಲೋಕವನ್ನ ಸೇರಿ ಮರಳಿ ಬರ್ತಾನಪ್ಪ ಅಂತೇಳಿ ನಿನ್ನೆ ಹೇಳಿದ. ಅವಾಗ ಅರ್ಜುನ ಪ್ರಶ್ನೆ ಮಾಡಿದ, ಹೇ ಪರಮಾತ್ಮ, ಧೂಮ ಅಂದ್ರೆ ಏನು ಅಂತ ಕೇಳಿದ. ಅದಕ್ಕ ಆ ಧೂಮದ ವ್ಯವಸ್ಥೆ ಏನಿದೆ, ಅದು ಹೆಂಗಿದೆ ಅಂತ ಹೇಳಿದ. ರಾತ್ರಿ ಅಂತ ಕೇಳಿದ್ದ. ಮತ್ತ ಈ ಶ್ಲೋಕದೊಳಗ ರಾತ್ರಿ ಅಂತ ಹೇಳಿ ಅಲ್ಲ ಪರಮಾತ್ಮ, ರಾತ್ರಿ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ. ಅದಕ್ಕೂ ಉತ್ತರವನ್ನ ಹೇಳಿದ. ಕೃಷ್ಣ ಅಂತ ಹೇಳಿದಲ್ಲ, ಆ ಕೃಷ್ಣ ಯಾವ್ದಕ್ ಅನ್ಬೇಕಂತೂ ಕೂಡ ಕೇಳಿದ. ಅದರದ್ದು ತಾತ್ಪರ್ಯವನ್ನ ಹೇಳಿ ನಿನ್ನೆ ತಿಳಿಸಿದ. ಜ್ಯೋತಿಹಿ ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ. ಆ ಜ್ಯೋತಿ ಅನ್ನೋದು ಏನನ್ನೋದು ಹೇಳಿದ. ಯೋಗಿ ಅಂತ ಹೇಳಿದೆಲ್ಲ, ಯಾರ ಅವ್ರು ಯೋಗಿ? ಆ ಯೋಗಿ ಅಂತ ನಾನು ತಿಳ್ಕೊಲ್ಲಿ?
ಯಾರನ್ನ ನೋಡಿ ನಾ ತಿಳ್ಕೊಳ್ಳಿ, ಅವ ನನಗ್ ಗೊತ್ತಾಗುದಿಲ್ಲಲ್ಲ, ಅಂತದ್ದನ್ನು ಹೇಳು ಅಂತ ಹೇಳಿದ್ದ. ಅದನ್ನು ಹೇಳಿದ. ಉಪಾಯಜ್ಞ ಯೋಗಿ, ಯೋಗನಿಷ್ಠ ಯೋಗಿ, ಅತೀಂದ್ರಿಯಾರ್ಥ ದರ್ಶಿ ಯೋಗಿ. ಅಂದ್ರ ಉಪಾಯವನ್ನ ತಿಳಿದವ, ತನ್ನ ಈ ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸಿ ಈ ಭವಸಾಗರಕ್ಕೆ ಬಾರದಂತೆ ತನ್ನ ಜೀವನದೊಳಗೆ ಯಾವ ಮಾಡ್ಕೊಂಡನಲ್ಲ, ಉಪಾಯವನ್ನ ಯಾವ ತಿಳ್ಕೊಂಡನಲ್ಲ, ಅವ ಯೋಗಿ ಅಂತ ಹೇಳಿದ. ಯೋಗದಲ್ಲಿ ನಿಷ್ಠೆ ಉಳ್ಳವ, ಯೋಗ ಅಂದ್ರ ಆ ಪರಬ್ರಹ್ಮ ಸ್ವರೂಪದಲ್ಲಿ ಕೂಡುವುದು, ಆ ಕೂಡುವಿಕೆಗೆ ಯೋಗಿ. ಅಂತ ಯೋಗಿ ಏನ್ ಮಾಡಿದಾನ ಅಂತಂದ್ರ, ತನ್ನ ಅನಂತ ಜನ್ಮದಲ್ಲಿರತಕ್ಕಂಥ ಪಾಪ ಕರ್ಮಗಳನ್ನ ಕಳ್ಕೊಂಡು ತಾನು ಶುದ್ಧಾಂತಃಕರಣಿಯಾಗಿ ಆ ಭಗವಂತನಲ್ಲಿ ಕೂಡಿಕೊಂಡನಲ್ಲ, ಅವಂಗೇನಂತ ತಿಳ್ಕೊ, ಉಪಾಯವನ್ನ ತಿಳಿದಂಥ ಯೋಗಿ ಅಂತ ತಿಳ್ಕೊ ಅಂತ ಹೇಳಿದ. ಅತೀಂದ್ರಿಯಾರ್ಥದರ್ಶಿ, ಗೋಚರವಾಗದಷ್ಟು ದೂರದಲ್ಲಿರುವ, ನಮ್ಮ ಕಣ್ಣಿಗೆ ಕಾಣುವ, ಎಷ್ಟು ದೂರ ಐತಲ್ಲ ಅಷ್ಟು ದೂರ ಹೋಗುವಂತ, ಈ ಕಣ್ಣಿಗೆ ಕಾಣಲಾರದಂತ ಅಂತ ದೂರದಲ್ಲಿರುವ ವಸ್ತುಗಳನ್ನ ನೋಡುವವ ಅಂತವ ಯೋಗಿ ಅಂತೇಳಿ ನೀ ತಿಳ್ಕೊ ಅಂತೇಳಿ ನಿನ್ನೆ ದಿನದಲ್ಲಿ ಹೇಳಿದ. ಹೇ ಅರ್ಜುನ, ಸಕಾಮ ಕರ್ಮ ಪರರಾದ ಯೋಗಿಗಳು ದೇಹವನ್ನ ಬಿಟ್ಟು ಧೂಮ, ರಾತ್ರಿ ಕೃಷ್ಣ ಪಕ್ಷ, 6 ತಿಂಗಳು ದಕ್ಷಿಣಾಯನ ಇವುಗಳಿಂದ ಕೂಡಿದ ಧೂಮಾದಿ ಮಾರ್ಗದಿಂದ ಪ್ರಯಾಣ ಮಾಡಿ, ಅಂದ್ರ ಚಂದ್ರ ಪ್ರಕಾಶದಂತಿರುವ ಸ್ವರ್ಗಲೋಕವನ್ನ ಸೇರಿ ಅಲ್ಲೇನ್ ಮಾಡ್ತಾರ, ಭೋಗಗಳನ್ನ ಅನುಭವಿಸಿ ಪುನಃ ಪುನರ್ಜನ್ಮಕ್ಕೆ ಬರ್ತಾರಪ್ಪ. ಯಾರು ಆ ರಾತ್ರಿ ಈ ದಕ್ಷಿಣಾಯನದಲ್ಲಿ ದೇಹವನ್ನ ಬಿಟ್ಟು ಹೋಗ್ಯಾರಲ್ಲ, ಅಲ್ಲೇ ಮತ್ತೇನಿರ್ತಾರ, ದಕ್ಷಿಣಾಯನ ಇವುಗಳಿಂದ ಕೂಡಿದ ಧೂಮಾದಿ ಭೋಗಗಳನ್ನ ಅನುಭವಿಸಿ ತಾವು ಮಾಡಿದ ಕರ್ತವ್ಯ ಕರ್ಮದಿಂದ, ಆ ಪುಣ್ಯದಿಂದ ಆ ಭೋಗವನ್ನ ಅನುಭವಿಸಿ ಮತ್ತ ಈ ಲೋಕಕ್ಕ ಬರ್ತಾರಪ್ಪ ಅಂತ ತಿಳ್ಕೊ. ಧೂಮಾದಿ ಮಾರ್ಗವು ಈ ಶ್ಲೋಕದಲ್ಲಿ ಹೇಳಿದೆ ಅಲ್ಲ, ಧೂಮ ಶಬ್ದದಿಂದ ಶ್ಲೋಕವು ಪ್ರಾರಂಭ ಆಗೈತಲ್ಲ, ಈ ಧೂಮಾದಿ ಮಾರ್ಗವನ್ನ ಪಿತೃಯಾನವೆಂದು, ದಕ್ಷಿಣಾಯ ಮಾರ್ಗವೆಂದು, ಕೃಷ್ಣ ಗತಿ ಎಂದು ಹೇಳ್ತಾರಂತಿದೆ. ಈ ತೆರನಾಗಿ ಹೇಳ್ತಾರಲ್ಲ ಪರ್ಯಾಯ ಶಬ್ದಗಳು. ಕಾಮ್ಯ ಬುದ್ಧಿಯಿಂದ ಇಷ್ಟಾಪೂರ್ತಿ ದತ್ತಾದಿ ಕರ್ಮಗಳನ್ನ ಮಾಡಿದವರು, ತಮಗದೇ ಲೋಕ ಬೇಕು ಅಂತೇಳಿ ಯಾರು ಮಾಡ್ಯಾರಲ್ಲ, ಅದು ಆ ಕಾಮ್ಯವನ್ನ ಮಾಡ್ಯಾರಲ್ಲ, ಕೃಷ್ಣ ಗತಿಯನ್ನ ಹೊಂದ್ಯಾರಲ್ಲ, ಆ ಕಾಮ್ಯ ಬುದ್ಧಿಯಿಂದ ಇಷ್ಟಾಪೂರ್ತಿ ದತ್ತಾದಿ ಕರ್ಮಗಳನ್ನ ಮಾಡಿದವರು ಯಾರದಾರಲ್ಲ, ಅವರೆಲ್ಲರೂ ಈ ಮಾರ್ಗದಿಂದ ಪ್ರಯಾಣ ಮಾಡ್ತಾರವ್ರು. ಅಗ್ನಿಹೋತ್ರಾದಿಗಳನ್ನ ಇಷ್ಟ ಕರ್ಮಗಳಂತಾರ. ಅವ್ರು ಏನ್ ಮಾಡ್ತಾರ, ಒಂದಿಷ್ಟು ಹೋಮ ಯಾಜನ ಅವನ್ನೆಲ್ಲ ಮಾಡಿ, ಯಜ್ಞ ಯಾಗಗಳನ್ನ ಮಾಡಿ ಅಲ್ಲೇ ಸುಖ ಭೋಗವನ್ನ ಭೋಗಿಸಿ ಮರಳಿ ಇದೇ ಮರ್ತ್ಯ ಲೋಕಕ್ಕೆ ಬರ್ತಾರಪ್ಪ. ಅದಕ್ಕ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ. ಯಾರಲ್ಲೇ ಸ್ವರ್ಗ ಭೋಗದಲ್ಲಿ ಪಿತೃಲೋಕದಲ್ಲಿ ಭೋಗವನ್ನ ಅನುಭವಿಸಿ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರಬೇಕು. ವಾಪಿ ಕೂಪ ತಟಾದಿ ನಿರ್ಮಾಣವನ್ನ ಮಾಡಿ, ವಾಪಿ ಅಂದ್ರ ಬಾವಿ, ಕೆರೆ, ಹಳ್ಳ, ಹೊಳೆಗಳು ಎಲ್ಲರಿಗೂ ಅನುಕೂಲ ಮಾಡಿ ಯಾ ನಿರ್ಮಾಣ ಮಾಡ್ತಾರಲ್ಲ, ಹೂದೋಟ ಆಗಲಿ, ತಾವು ಪೂರ್ತ ಕರ್ಮಗಳಂತ ಹೇಳಲ್ಲ, ಗೋವು ಸುವರ್ಣಾದಿಗಳನ್ನ ಸತ್ಪಾತ್ರರಿಗೆ ಕೊಡುವುದನ್ನ ಇದಕ್ಕೇನಂತಾರ, ದತ್ತ ಕರ್ಮಗಳಂತಾರ. ತಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗ್ಬೇಕು, ತಾವು ಜೀವನ ಪರ್ಯಂತರವಾಗಿ ಮಾಡಿದ್ದು ಅದು ಎಲ್ಲರಿಗೂ ಸುಖಕರ ಆಗಬೇಕಂತ ಹೇಳಿ ದಾನ ಧರ್ಮ ಪರೋಪಕಾರ ಮಾಡ್ತಾರಲ್ಲ, ಅದಕ್ಕೇನಂತಾರ, ದತ್ತ ಕರ್ಮಗಳಂತಾರ. ಇವರನ್ನ ಏನ್ ಹೇಳಿದೆ, ಭಗವದ್ಗೀತೆ ಯೋಗಿಗಳೆಂದು ಕರೆದು ಗೌರವಿಸಿದೆ.
ಈ ಗೀತಾ ಮಾತೆ. ಅವ್ರಿಗೆ ಗೌರವ ಕೊಟ್ಟು ಯೋಗಿಗಳಂತೇಳಿ ಆ ಗೀತಾ ಮಾತೆ ಕರೆದಾಳಂತ. ಯೋಗಿಗಳೆಂದರೆ ಚಿತ್ತ ವೃತ್ತಿಗಳನ್ನ ನಿರೋಧಿಸುವವರೆಂದಲ್ಲವೇ ಅರ್ಥ. ಇವರು ಕೊಂಚ ಮಟ್ಟಿಗೆ ತಮ್ಮ ಚಿತ್ತ ವೃತ್ತಿಗಳನ್ನ ನಿರೋಧಿಸಿದವರಾಗಿರಲ್ಲ, ತಮ್ಮ ಹಣವನ್ನ ಸತ್ಕಾರ್ಯಗಳಿಗೆ ವಿನಿಯೋಗಿಸುವ ತ್ಯಾಗ ಶಕ್ತಿಯುಂಟಾಗಿದೆ. ತಾವು ಶ್ರಮಪಟ್ಟು ದುಡಿದು ದೇಹದಂಡನ ಮಾಡಿ ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಆ ಹಣವನ್ನ ಸಂಪಾದನೆ ಮಾಡ್ಯಾರಲ್ಲ, ಅದನ್ನೇನ್ ಮಾಡ್ಯಾರ, ಆ ಹಣವನ್ನ ಸಂಪಾದಿಸಿದ್ದನ್ನ ಸತ್ಕಾರ್ಯಗಳಿಗೆ ಅದನ್ನ ವಿನಿಯೋಗ ಮಾಡಿ ಕಾಮ್ಯ ಬುದ್ಧಿಯಿಂದಲಾದರೂ ಸರಿಯೇ ಪುಣ್ಯ ಕಾರ್ಯಗಳಿಗೆ ಧನವನ್ನ ವ್ಯಯ ಮಾಡುವುದು ಸಾಮಾನ್ಯವಲ್ಲಪ್ಪ. ಇವರು ದೇಹವನ್ನ ಬಿಟ್ಟು ಮಹಾಪ್ರಯಾಣ ಮಾಡುವಾಗ, ಮಹಾಪ್ರಯಾಣ ಅಂದ್ರ ಈ ದೇಹದಿಂದ ಈ ಪ್ರಾಣ ಪಕ್ಷಿ ಹೊಕ್ಕತೆಲ್ಲ, ಇದು ಮಹಾಪ್ರಯಾಣ. ಇವರಿಗೆ ಮೊದಲು ಸಿಗುವ ಸ್ಟೇಷನ್ ಧೂಮ ಅಂದ್ರ ಹೊಗೆ, ಅವರಿಗೆ ಕೋರಿಗಳೇ ಅವರನ್ನ ಹೊಗೆಯಂತೆ ಆವರಿಸಿದೆ. ತಾವು ಆ ಬೇಡಿಕೆಗಳನ್ನಿಟ್ಟು ತಾವು ಜೀವನವನ್ನ ಮಾಡ್ಯಾರಲ್ಲ, ಅದೇ ಹೊಗೆಯ ರೂಪದಲ್ಲಿ ಸಿಕ್ಕೊಂಡೈತಂತ, ಅವ್ರಿಗೆ ಮುಚ್ಚೈತಂತ. ಧೂಮ ಎಂದರೆ ಹೊಗೆ, ಆ ಕೋರಿಗಳೇ ತಮ್ಮ ಕೋರಿಕೆಗಳೇನದವಲ್ಲ ಹೊಗೆಯಂತೆ ಆವರ್ಷವಂತವ್. ಇವರ ಮಾರ್ಗವು ಕತ್ತಲೆ. ಇವ್ರ ಮಾರ್ಗ ಹೆಂಗೈತಿ, ಕತ್ತಲೆ. ಈಗ ನೋಡು, ಉರಿ ಹಚ್ಚಿರ್ತಾರ, ಹೊಗೆ ಬಂದಾಗ ಅಲ್ಲೇನಾಗುದಿಲ್ಲ, ಮುಂದಲ್ದೇನು ಕಾಣುವುದಿಲ್ಲ. ಯಾಕ, ಅದು ಧೂಮ ಆವರಿಸಿದೆಯಲ್ಲ, ಅದಕ್ಕಾಗಿ. ಕೃಷ್ಣ ಗತಿ ಅಂತ ಹೇಳ್ಯಾರಲ್ಲ, ಕತ್ತಲೆ ಎಂದರೆ ಇದು ಎಂಥದ್ದು ಎಂದು ವಸ್ತುವನ್ನ ಸರಿಯಾಗಿ ಪರಿಶೀಲಿಸಲಾದ ಸ್ಥಿತಿ ಅಂತ. ಏನಿದೆ ಅದು ವಿಚಾರ ಮಾಡಿ ನೋಡಕ್ ಹೋದ್ರ ಏನೈತಂತ ಪರಿಶೀಲನೆ ಮಾಡಲಾಗದ ಸ್ಥಿತಿ ಅಂತ. ಇವರಿಗೆ ಮೊದಲೇ ಸಹಜವಾಗಿ ಧೂಮಾಭಿಮಾನಿ ದೇವತೆಯೊಡನೆ ಸಂಬಂಧ ಉಂಟಾಗೈತಲ್ಲ, ಆ ದೇವತೆಯು ಜೀವನನ್ನ ರಾತ್ರಿ ಅಭಿಮಾನ ದೇವತೆಗೆ ಸೇರಿಸ್ತದಂತ. ನಾವು ಎಲ್ಲಾ ದೇವತೆಗಳಿಗೆ ಮೂಲಕವಾಗಿ ಯಜ್ಞ ಯಾಗಗಳನ್ನ ಮಾಡಿ ಅಗ್ನಿಯ ಮುಖಾಂತರವಾಗಿ ಎಲ್ಲಾ ದೇವತೆಗಳಿಗೆ ಹವಿಸ್ಸು ಮುಟ್ಟಲೆಂತೇಳಿ ನಾವು ಯಜ್ಞ ಮಾಡುವಾಗ ಕಟ್ಟಿಗೆಯನ್ನ ತುಪ್ಪ ಅನ್ನದ ಆ ತುಪ್ಪ ಕೂಡಿಸಿಕೊಂಡು ಹವಿಸ್ಸು ಎಳ್ಳು ನಾನಾ ತರವಾಗಿ ವನಸ್ಪತಿಯನ್ನ ಹಾಕಿದಾಗ ಆ ಯಾಯಾ ದೇವತೆಗಳ ಹೆಸರನ್ನ ಕರೆದು ನಾವು ಮುಟ್ಟಿಸ್ತೇವಲ್ಲ, ಅಗ್ನಿ ಹಾಕ್ತೇವಲ್ಲ, ಆ ಅಗ್ನಿ ದೇವತೆ ಎಲ್ಲ ದೇವತೆಗಳಿಗೆ ಹೋಗಿ ಮುಟ್ಟಿಸ್ತಾನಂತ. ಅದರಂತೆ ಆ ದೇವತೆ ಕ್ರಮವಾಗಿ ಕೃಷ್ಣ ಪಕ್ಷಾಭಿಮಾನಿ ದೇವತೆಗೆ ಒಪ್ಪಿಸ್ತದಂತ. ಅಲ್ಲಿಂದ ದಕ್ಷಿಣಾಯನಾಭಿಮಾನ ದೇವತೆಯನ್ನ ಸೇರ್ತಾನಂತ. ಅಲ್ಲಿಂದ ಚಂದ್ರಲೋಕವನ್ನ ಸೇರಿ ದಿವ್ಯ ಸುಖಗಳನ್ನು ಅನುಭವಿಸಿ ಅಲ್ಲೇ ತಾನು ಮಾಡಿದ ಪುಣ್ಯ, ಆ ಪುಣ್ಯವು ಕ್ಷೀಣಿಸುತ್ತಲೇ ಚಂದ್ರಲೋಕದಿಂದ ಮೇಘ ಮಂಡಲಕ್ಕೆ ಜಾರ್ತಾನಂತ. ಎಲ್ಲೇ ಅಲ್ಲೇ ಮೇಲೆ ಮೇಘದಿಂದ ಮಳೆಯ ಮೂಲಕ ಭೂಮಿಯ ಮೇಲೆ ಬಿದ್ದು ಸಸ್ಯಗಳ ದ್ವಾರ ಧಾನ್ಯಗಳನ್ನ ಸೇರ್ತಾನಂತ. ದಾನ ಮಾಡಿದ ಆ ಕರ್ಮ ಅನುಗುಣವಾಗಿ ಮತ್ತೇನ್ ಮಾಡ್ತಾನ, ಮತ್ತ ಮಳೆಯ ಜೊತೆಗೆ ಆ ನೀರಿನ ಜೊತೆಗೆ ಬಂದು ಆ ಧಾನ್ಯ ಸಸ್ಯಗಳ ದ್ವಾರ ಆ ಧಾನ್ಯಗಳನ್ನ ಸೇರ್ತಾನಲ್ಲ, ಆ ಧಾನ್ಯವನ್ನ ಆ ಜೀವನ ಕರ್ಮಾನುಸಾರವಾಗಿ ಅವನು ಯಾರ ಗರ್ಭದಲ್ಲಿ ಹುಟ್ಟಬೇಕೋ ಆ ತಾಯಿ ತಂದೆಗಳೇ ತಿಂತಾರ. ತಾನು ಮಾಡಿದ ಆ ಕರ್ಮದ ಫಲ ಅನುಗುಣವಾಗಿ ಆ ಜೀವ ಆಯಾ ತಂದೆ ತಾಯಿಗಳಲ್ಲಿ ಮೊದಲ ತಂದೆ ಗರ್ಭಕ್ಕೆ ಬಂದು ಆ ತಂದೆ ಗರ್ಭದಲ್ಲಿ 3 ತಿಂಗಳ ಅಲ್ಲೇ ಇದ್ದು, ಆ ನಂತರ ತಾಯಿಯ ಗರ್ಭಕ್ಕೆ ಬಂದು ಅಲ್ಲೇ 9 ತಿಂಗಳ ಇದ್ದು ಎಲ್ಲಿ ಬರ್ತಾನ, ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರ್ತಾನಲ್ಲ. ಆ ತಂದೆ ತಾಯಿಗಳೇ ತಿಂತಾರಲ್ಲ, ನಂತರ ಜನ್ಮಸ್ಥಾನ. ಇದು ಅವನ ಕಥೆ. ಈ ಸಕಾಮ ಕರ್ಮಿ ದಕ್ಷಿಣಾಯನದಲ್ಲಿ ಸಾಯದೆ
ಉತ್ತರಾಯಣದಲ್ಲಿ ಮರಣ ಹೊಂದಿದರೆ ಅವನ ವಿಷಯವೇನೆಂದು ಕೇಳ್ತೀರಾ ನೀವು ಅಂತಾರ. ಕೃಷ್ಣ ಪಕ್ಷಾಭಿಮಾನ ದೇವತೆಯು ಈ ಜೀವನನ್ನ ದಕ್ಷಿಣಾಯನವು ಬರುವವರೆಗೆ ತನ್ನಲ್ಲಿಯೇ ಇಟ್ಟುಕೊಂಡು ಆಮೇಲೆ ಅಭಿಮಾನ ದೇವತೆಗೆ ಒಪ್ಪಿಸ್ತದಂತ. ಯಾರು ಇದನ್ನ ಪ್ರಯತ್ನ ಮಾಡಿ ಇದನ್ನ ಹೊಂದಬೇಕು ಅಂತ ಅಂತಂದಾಗ ಆಯಾ ದೇವತೆಗಳು ಅಲ್ಲೇ ಆ ದೇವತೆಗಳು ತಮ್ಮಲ್ಲೇ ಇಟ್ಟುಕೊಂಡು ಆ ಜೀವನನ್ನೇ ಮಾಡ್ತವ. ಕೃಷ್ಣ ಪಕ್ಷಾಭಿಮಾನ ದೇವತೆ ಈ ಜೀವನನ್ನ ದಕ್ಷಿಣಾಯನವು ಬರುವವರೆಗೂ ತನ್ನಲ್ಲಿಯೇ ಇಟ್ಟುಕೊಂಡು ಆಮೇಲೆ ಆ ಅಭಿಮಾನ ದೇವತೆಗೆ ಒಪ್ಪಿಸ್ತದಂತ ಹೇಳಿ ನೀ ತಿಳ್ಕೊರಪ್ಪ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತೇನಲ್ಲ. ಧೂಮ ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನದ 6 ಮಾಸಗಳು. ಇದರಲ್ಲಿ ಪ್ರಯಾಣ ಮಾಡಿದ ಯೋಗಿಯು ಚಂದ್ರನ ಜ್ಯೋತಿಯನ್ನ ಸೇರಿ ಮರಳಿ ಬರ್ತಾನಪ್ಪ. ಎಲ್ಲಿಗೆ? ಎಲ್ಲಿಂದ ಹೋಗಿದ್ನಲ್ಲ ಅಲ್ಲಿಗೆ ಬರ್ತಾನ. ಧೂಮಃ ರಾತ್ರಿ ಧೂಮಾಭಿಮಾನಿನಿ ರಾತ್ರಿ ಅಭಿಮಾನಿನಿ ಚ ದೇವತಾ. ಧೂಮ ರಾತ್ರಿ ಅಂದರೆ ಹೊಗೆಯ ಅಭಿಮಾನಿಯಾದ ಮತ್ತ ರಾತ್ರಿಯ ಅಭಿಮಾನಿಯಾದ ದೇವತೆ ಅಂತ ನೀನು ತಿಳಿದುಕೋ. ತಥಾ ಕೃಷ್ಣ ಕೃಷ್ಣ ಪಕ್ಷ ದೇವತಾ ಅಂದ್ರ ಇದರಂತೆ ಕೃಷ್ಣವೆಂದರೆ ಕೃಷ್ಣ ಪಕ್ಷ ದೇವತೆ. ಈ ಕೃಷ್ಣ ಪಕ್ಷ ದೇವತೆ ದಕ್ಷಿಣಾಯನದ 6 ಮಾಸಗಳು ಎಂಬುದು ಹಿಂದೆ ಹೇಳಿರುವಂತೆ ಷಣ್ಮಾಸ ದಕ್ಷಿಣಾಯನಂ ಇತಿ ಚ ಪೂರ್ವವತ್ ದೇವತಾ ಏವ. ದೇವತೆ ಇಷ್ಟವೇ ಮುಂತಾದ ತತ್ರ ಚಂದ್ರಮಸಿ ಭವಂ ಚಾಂದ್ರಮಸಂ ಜ್ಯೋತಿ ಫಲಂ ಇಷ್ಟ ಅಧಿಕಾರಿ ಯೋಗಿ ಕರ್ಮೇ ಪ್ರಾಪ್ಯ ಭುಕ್ತ್ವಾ ತತ್ಕ್ಷಯಾತ್ ಇಹ ಪುನಃ ನಿವರ್ತಂತೆ. ಅದು ನಿವರ್ತತೆಯಾಗಿ ಏನದು ಅಂದ್ರ ಕರ್ಮವನ್ನ ಮಾಡುವ ಯೋಗಿಯು ಅಂದರೆ ಕರ್ಮಿಯು ಆ ಮಾರ್ಗದಲ್ಲಿ ಹೋಗಿ ಯಾವ ಚಾಂದ್ರಮಸವಾದ ಅಂದ್ರ ಚಂದ್ರನಲ್ಲಿರುವ ಜ್ಯೋತಿಯನ್ನ ಸೇರಿ ಅಲ್ಲಿ ಅನುಭವಿಸಿ ಅದು ಸವೆಯಲು ಈ ಲೋಕಕ್ಕೆ ಮರಳಿ ಬರ್ತಾನಂತ. ಅಲ್ಲೇ ತಾನು ಮಾಡಿದ ಆ ಪುಣ್ಯ ಕರ್ಮ ತೀರಿದ ತಕ್ಷಣ ಇಲ್ಲಿ ಮಾಡಿರುವ ಆ ಪುಣ್ಯ ಕರ್ಮವನ್ನ ತೀರಿಸಲಿಕ್ಕೆ ಆ ಚಂದ್ರ ಲೋಕದಲ್ಲಿ ಹೋಗಿ ತಾನು ಆ ಸುಖ ಭೋಗಗಳನ್ನು ಅನುಭವಿಸಿ ಮತ್ತೆಲ್ಲಿ ಬರ್ತಾನ? ಇದೇ ಮರ್ತ್ಯ ಲೋಕಕ್ಕೆ ಬರ್ತಾನಪ್ಪ. ಅದಕ್ಕ ಇದನ್ನಿ ತಿಳ್ಕೋ. ಧೂಮವೆಂದರೆ ಧೂಮಾಭಿಮಾನಿ ದೇವತೆಯು, ರಾತ್ರಿ ಎಂದರೆ ರಾತ್ರಿಯ ಅಭಿಮಾನಿಯಾದ ದೇವತೆಯು, ಕೃಷ್ಣವೆಂದರೆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯು, ಷಣ್ಮಾಸವೆಂದರೆ 6 ತಿಂಗಳುಗಳ ಅಭಿಮಾನಿ ದೇವತೆಯು. ಇವರು ದಕ್ಷಿಣಾಯನ ಕಾಲದ ಅಭಿಮಾನಿಗಳಾಗ್ಯಾರಲ್ಲ, ಆ ದಕ್ಷಿಣಾಯನದಲ್ಲಿ ಸಾಯುವ ಕರ್ಮಯೋಗಿಯು ಚಂದ್ರಲೋಕವನ್ನ ಪಡೆದುಕೊಂಡು ಅಲ್ಲಿ ಚಂದ್ರನಿಂದ ಪಡೆದ ಜ್ಯೋತಿಯನ್ನ ಅರ್ಥಾತ್ ಇಷ್ಟಪೂರ್ತಾದಿ ಪುಣ್ಯ ಕರ್ಮಗಳಿಂದೊಡಗುಂಟಾದ ಅಂಥ ಫಲಗಳನ್ನ ಪಡಕೊಂಡು ಕೃತಾತ್ಯಯೇನು ಕ್ಷಯವಾನ್ ಪುಣ್ಯ ಕ್ಷಯವಾಗುವವರೆಗೆ ಈ ನ್ಯಾಯದಿಂದ ಏಮಡೆನಮ ಕರ್ಮ ಫಲ ಭೋಗವು ಕ್ಷಯವಾಗುತ್ತಿರಲು ಉಳಿದ ಕರ್ಮವನ್ನ ಅನುಭವಿಸಲು ಅದೇ ಮಾರ್ಗದಿಂದ ಮನುಷ್ಯ ಲೋಕಕ್ಕೆ ಮತ್ತೆ ತಿರುಗಿ ಬರ್ತಾನಪ್ಪ. ತಾನೇನಕ್ಕನ ಅಲ್ಲೇ ಮಾಡಿ ಮತ್ತೆ ಇಲ್ಲಿ ಮಾನವ ಜನ್ಮವನ್ನ ಧಾರಣ ಮಾಡಿಕೊಂಡು ತಾನು ಆ ಕರ್ಮಗಳನ್ನ ಮಾಡ್ತಿರ್ತಾನ. ಈ ಪ್ರಕಾರ ಬರುವ ಹೋಗುವಿಕೆಗಳುಂಟಾದ ದುಃಖ ಅಪಾರವಾಗಿದೆಯಪ್ಪ. ಹಂಗೇನಾಗಿದೆ? ಹುಟ್ಟುವಾಗ ದುಃಖ,
ಹುಟ್ಟಿದ ನಂತರ ದುಃಖ, ಮತ್ತೆ ಸಾಯಿಯಾಗು ಮತ್ತೆ ದುಃಖ. ಈ ದುಃಖದಿಂದ ಬಿಡುಗಡೆ ಆಗಬೇಕಂತಂದ್ರ ಅವ ಎಲ್ಲ ಆಸೆ ಆಕಾಂಕ್ಷೆಗಳನ್ನ, ಸರ್ವ ವಾಸನೆಗಳನ್ನ ಕಳೆದುಕೊಂಡಾಗ ಮಾತ್ರ ಆ ಬ್ರಹ್ಮ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪ, ಅದನ್ನ ತಿಳಿದುಕೊಂಡಾಗ, ಅದನ್ನ ಕೂಡಿದಾಗ ಏನಾಗುವುದಿಲ್ಲ, ಮರಳಿ ಈ ಲೋಕಕ್ಕೆ ಬರುವುದಿಲ್ಲಪ್ಪ ಅರ್ಜುನ. ಅದಕ್ಕ ಇದೇನಾಗೈತಿ, ಅವಿವೇಕಿಗಳಿಗೆ ಬಹಳ ಕಷ್ಟವಿದೆಯಪ್ಪ. ಯಾರದರ ಬಗ್ಗೆ ವಿಚಾರ ಮಾಡಿಲ್ಲ. ನಾ ಏನ್ ಮಾಡಾಕತ್ತೇನಂತನೋ ಸಾರ ವಿಚಾರ ಮಾಡಿಲ್ಲ. ಅಂತ ಅವಿವೇಕಿಗಳಿಗೆ ಬಹಳ ಕಷ್ಟ ಐತಿದು. ಇದು ಬಹಳ ಆಶ್ಚರ್ಯಕರವಾಗೈತೆಪ್ಪ. ಗೃಹಸ್ಥರಿಗೆ ಈ ದುಃಖವು ಯಾವಾಗಲಾದರೊಮ್ಮೆ ಆಗುತ್ತದೆ. ಸಂಸಾರದಲ್ಲಿದ್ದುಕೊಂಡು ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡಿದರು ಈ ದುಃಖ ಆ ಗೃಹಸ್ಥಾಶ್ರಮದಲ್ಲಿದ್ದಾಗ ಆಕೈತಲ್ಲ. ಆ ಶಂಕೆ ಉಂಟಾದರೆ, ನಿನಗೇನಾದರೂ ಈ ಪ್ರಶ್ನೆ ಬಂದಿದ್ದಾದರೆ, ಇದಕ್ಕೇನಂತ ತಿಳ್ಕೊ, ಶುಕ್ಲ ಕೃಷ್ಣೆ ಇತ್ಯಾದಿಯಿಂದ ಹೇಳ್ತಾರಲ್ಲ ಅವರು. ಇದನ್ನ ಹೇಳಿದಾಗ, ಅದನ್ನ ವಿಚಾರ ಮಾಡಿ ನೋಡಿದಾಗ ಅದು ಗೊತ್ತಾಕತ್ತಲ್ಲದೆ, ಇಲ್ಲಿ ಕಂದ್ರ ಅರ್ಜುನ ಇದು ಗೊತ್ತಾಗುದಿಲ್ಲಪ್ಪ. ಅದಕ್ಕೆ ನೀ ಏನ್ ತಿಳ್ಕೊ, ಜೀವಿಗಳಲ್ಲಿ 6 ವರ್ಗ. ಈ ಜೀವಿಗಳಲ್ಲಿ, ಈ ಜೀವಲೋಕಕ್ಕೆ ಏನಾಗೈತಲ್ಲ, ಅವರಲ್ಲಿ 6 ವರ್ಗ ಮಾಡ್ಯಾರಂತ. ಏನದು? ಕ್ಷುದ್ರ ಜೀವಿಗಳು. ಒಂದನೇದ್ದು ಯಾರು? ಕ್ಷುದ್ರ ಜೀವಿಗಳು. ಮಾನವನನ್ನ ಬಿಟ್ಟು ಉಳಿದೆಲ್ಲ ಜೀವಿಗಳು ಏನವ? ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟ. ಇವು ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಸಾಯ್ತವಲ್ಲ. ಲಕ್ಷಾಂತರ ಯೋನಿಗಳ ತಿರುಗದಲ್ಲದೆ ಇವುಗಳಿಗೆ ಮಾನವ ಜನ್ಮವು ದೊರೆಯದು. ಇವೆಲ್ಲ ಏನದವ? ಇವು ಪಾಪದ ಕರ್ಮದಿಂದ ಹುಟ್ಟಿರುವ. ಈ ಪಾಪ ಕರ್ಮ ಕ್ಷಯ ಆಗಲಾರದ. ಬರೀ ಏನಕ್ಕವ? ಬರೀ ಎಲ್ಲ ಹುಟ್ಟುದು, ಇಲ್ಲೇ ಸಾವುದು. ಇವಕ್ಕೇನಂತಾರ? ಕ್ಷುದ್ರ ಜೀವಿಗಳು ಅಂತ ನೀನು ತಿಳಿದುಕೋ. ಪಾಪಶೀಲ ಜೀವರು ಕಳವು, ನಿಂದೆ, ಅಸತ್ಯ ಭಾಷಣ, ಕುಟಿಲತೆ, ವಂಚನೆ, ನಾಸ್ತಿಕತೆ ಮುಂತಾದ ಅಕೃತ್ಯಗಳನ್ನಾಚರಿಸಿ ಪಾಪ ಸಂಗ್ರಹ ಮಾಡುವವರು. ಇವರು ದೇಹಾಂತ್ಯದಲ್ಲಿ ನರಕ ಲೋಕಕ್ಕೆ ಹೋಗಿ ನಾರಕಿ ದುಃಖವನ್ನ ಅನುಭವಿಸ್ತಾರಪ್ಪ ಈ ಪಾಪಶೀಲ ಜೀವರು. ಅದಕ್ಕೆ ಇಂಥ ಪಾಪಿ ನೀನಾಗಬೇಡ. ಯಾಕಂದ್ರ ಅವ್ರೇನ್ ಮಾಡ್ತಾರ? ಕಳವು ಮಾಡ್ತಾರ. ತಾವು ಜೀವಿಸುವುದಕ್ಕೋಸ್ಕರವಾಗಿ ಇನ್ನೊಬ್ಬರು ಗಳಿಸಿಟ್ಟಿರುವ ಹಣವನ್ನ ಏನ್ ಮಾಡ್ತಾರ? ಕಳವು ಮಾಡ್ತಾರಲ್ಲ. ಯಾಕ? ಜೀವನ ಬದುಕುವಗೋಸ್ಕರವಾಗಿ ಕಳವು ಮಾಡ್ತಾರ, ನಿಂದ ಮಾಡ್ತಾರಂತ. ಮತ್ ಅದಕ್ಕ ನೀನು ನಿಂದಿಸಿ ನುಡಿಯದಿರು. ಆರನು ಮನಸ್ಸಿಗೆ ಬಂದಂತೆ ನಡೆಯದಿರು. ಇಹದಲ್ಲಿ ನಿನಗೆ ಹೆಂಗ ಬೇಕಂಗ ನಿನ್ನ ಕ್ಷಣಿಕ ಸುಖಕ್ಕಾಗಿ ನೀ ಯಾರ್ಯಾರ ಯಾರು ಗಳಿಸಿದ್ದರ ಅದನ್ನ ನೀನು ತುಡುಗ ಮಾಡಿ ಅದರಿಂದ ನಾ ಸುಖ ಅನುಭವಿಸ್ಬೇಕಂತ ಮಾಡಿದೆ ಅಂದ್ರ ಅದು ಪಾಪವಾದೀತಲ್ಲದೆ ಪುಣ್ಯ ಆಗುದಿಲ್ಲ ಅದು. ಮತ್ತೆ ನಿಂದ ಮಾಡ್ಬೇಡ ನೀ ಯಾರನ್ನು. ನೀ ನಿಂದ ಮಾಡಿದೆ ಅಂದ್ರ ನಿಂದಿಸಿದಾಗಳ್ ಬಂದಿರ್ಪುದು ಪಾಪ. ನೀನೇನು ಆ ನಿಂದ ಮಾಡಿದೆ ಅಂದ್ರ ನೀನು ಮಾಡಿರುವ ಪುಣ್ಯ ಅವರಿಗೆ ಹೋಗಿ ಅವರು ಮಾಡಿರುವ ಪಾಪ ನಿನಗೆ ಬಂದು ಸೇರಿ ಅದೇನಾಕತಿ? ಪಾಪ ಅಧಿಕ ಆಕೈತಪ್ಪ ಅರ್ಜುನ. ಅದಕ್ಕ ಏನ್ ಮಾಡ್ತಾರ ಅವರು? ಇವರು ದೇಹಾಂತರದಲ್ಲಿ ಅಸತ್ಯ ಭಾಷಣ ಅಂತಂದ್ರ ಬರೇ ಸುಳ್ಳು ಹೇಳುದು. ಏನ್ ಮಾಡುದು? ಒಂದು ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಅನುಭವಿಸಲಿಕ್ಕೆ ಬರೇ ಸುಳ್ಳ ಹೇಳುದು. ಎಷ್ಟು ಸುಳ್ಳು ಹೇಳ್ತಾನಂದ್ರ ಒಂದು ಕರೆ ಮಾಡಕ ಸುಳ್ಳಿಗೆ ಸುಳ್ಳು. ಅದಕ್ಕಂದಾರ ಅವರು, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ನಮ್ಮಣಿ ದೇವರು. ಇಂಥ ಅಸತ್ಯ ಭಾಷಣವನ್ನ ನೀ ಮಾಡಿದ್ದಾದರೆ ಏನಾಗುದಿಲ್ಲ?
ಕುಟಿಲತೆ, ಇನ್ನೊಬ್ರದ್ ಅವ್ರದೋದ್ ಇವ್ರ ಮುಂದ, ಇವ್ರದೋದ್ ಅವ್ರ ಮುಂದ, ಅವ್ರ ಮಣಿ ಮುರಿದೆ ಅಂದ್ರ ಏನಾಕತಿ, ನಿನಗ ಪಾಪವೇ ಸಿಗ್ತೈತಲ್ಲ. ವಂಚನೆ, ಇನ್ನೊಬ್ಬರಿಗೆ ವಂಚನೆ ಮಾಡಿದೆ ಅಂದ್ರ ನಾಸ್ತಿಕತೆ, ಈ ಅಕೃತ್ಯಗಳನ್ನಾಚರಿಸಿ ಪಾಪ ಸಂಗ್ರಹ ಮಾಡುವವರು ಏನಕ್ಕರ, ಈ ದೇಹಾಂತರದಲ್ಲಿ ನರಕಕ್ಕೆ ಹೋಗಿ ನಾರಕಿ ದುಃಖವನ್ನ ಅನುಭವಿಸ್ತಾರಪ್ಪ. ಅಂತ ಪಾಪಿ ನೀನಾಗಬೇಡ. ಪುಣ್ಯಶೀಲ ಜೀವರು ಇಹಲೋಕದಲ್ಲಿ ಇಷ್ಟಪೂರ್ತದತ್ತ, ಇಷ್ಟ ಅಗ್ನಿ ಗೋತ್ರ ತಪ ಸತ್ಯ ಅತಿಥಿ ಸೇವೆ ಇತ್ಯಾದಿ ಕರ್ಮಗಳು ಇವೆಲ್ಲ ಏನದವ, ಪೂರ್ತ ಕರ್ಮ ಅಂತ ತಿಳ್ಕೊ. ಪುಣ್ಯಶೀಲರು ಇವರು ಯಾವಾಗಲೂ ತಾವು ಕಷ್ಟಪಟ್ಟು ತಮಗೆಷ್ಟೇ ಕಷ್ಟ ಆದರೂ ಏನ್ ಮಾಡ್ತಾರೆ ಇವರು, ಇಹಲೋಕದಲ್ಲಿ ಇಷ್ಟಪೂರ್ತದಷ್ಟ ಅಗ್ನಿ ಹೋತ್ರಾದಿ ತಪವನ್ನಾಚರಿಸಿ ಸತ್ಯ ನಡತೆಯಿಂದ ಅತಿಥಿ ಸೇವೆ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ. ಅವ್ರು ಏನ್ ಮಾಡ್ಯಾರ, ತಮ್ಮ ಜೀವನ ಪರ್ಯಂತರವಾಗಿ ಎಷ್ಟೇ ಕಷ್ಟ ಇದ್ದರೂ ಎಲ್ಲರ ಸೇವೆಯನ್ನ ಮಾಡಿ ಈಚರಣಾಗಿ ಪುಣ್ಯವನ್ನ ಗಳಿಸಿ ಬಾವಿ ಕೆರೆ ಕಟ್ಟುವುದು, ದೇವಾಲಯ ರಚಿಸುವುದು, ಅನ್ನ ಛತ್ರ ನಡೆಸುವುದು, ದತ್ತ ಅಹಿಂಸ ಮತ್ತ ಶರಣಾಗತ ರಕ್ಷಣ ಇವು ಏನದವ, ಸತ್ಕರ್ಮಗಳನ್ನ ಆಚರಿಸಿ ಇಂಥ ಪುಣ್ಯ ಸಂಚಯ ಮಾಡಿದ ಮಹಾನುಭಾವರು ಇವರು ದೇಹ ಬಿಟ್ಟ ಬಳಿಕ ಸ್ವರ್ಗಕ್ಕೆ ಹೋಗ್ತಾರಂತ ತಿಳ್ಕೊ. ನೋಡಪ್ಪ, ಅಂತ ಕರ್ಮಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗ್ತಾರ. ಅಕೃತೋಪಾಸಕ ಜೀವರು ಪೂರ್ಣ ಚಿತ್ತ ಶುದ್ಧಿಯಾಗಿರದ ಪ್ರಣವೋಪಾಸಕರಿವರದರಲ್ಲ, ದೇಹ ಅವಸಾನವಾದ ನಂತರ ಬ್ರಹ್ಮಲೋಕಕ್ಕೆ ಹೊಕ್ಕರಪ್ಪ. ದೇವನನ್ನ ಕಾಣಲಾರದೆ ಭೋಗ ವಾಸನೆಯ ಒತ್ತಡದಿಂದಾಗಿ ಮತ್ತೆ ಮಾಡ್ತಾರ, ಪುನಃ ಇದೇ ಭೂಮಿಗೆ ಬರ್ತಾರಲ್ಲಪ್ಪ. ಇವ್ರಿಗೇನಂತ ತಿಳ್ಕೊ, ಅಕೃತೋಪಾಸಕ ಜೀವರು ಅಂತ ತಿಳ್ಕೊ. ಕ್ರಮ ಮುಕ್ತ ಜೀವರು ಇವ್ರ ಹೆಂಗದಾರ, ಪೂರ್ಣ ಚಿತ್ತ ಶುದ್ಧಿಯಾದ ಪ್ರಣವೋಪಾಸಕ ಸಾಧಕರು ದೇಹ ಬಿದ್ದ ನಂತರ ಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮ ಪ್ರಳಯ ಕಾಲದಲ್ಲಿ ಬ್ರಹ್ಮನೊಂದಿಗೆ ಸಮರಸರಾಗ್ತಾರಂತ. ಯಾರು, ಈ ಜೀವಿಗಳು. ಸದ್ಯೋನ್ಮುಕ್ತ ಜೀವರು ಇವರಿಗೆ ಆತ್ಮ ಸಾಕ್ಷಾತ್ಕಾರ ಉಂಟಾಗಿದೆ, ಜೀವ ಭಾವ ನೀಗಿದ ಇವರು ಅಂತಃಕರಣದಲ್ಲಿ ಆತ್ಮ ಪ್ರಕಾಶ ಹರಡಿದೆಯಪ್ಪ. ಇವರು ಸದ್ಯೋನ್ಮುಕ್ತರು, ದೇಹವಿದ್ದರೂ ದೇಹ ಭಾನವಿಲ್ಲದ ಮಹಂತರು ಅಂತ ನೀನು ತಿಳಿದುಕೋ ಅರ್ಜುನ. ಏನಂತ ತಿಳ್ಕೊಂಡೇನ ಅವ್ರನ್ನ, ಅವರು ಶರೀರ. ಎರಡ್ರಮ್ಮೆ ಅವ್ರ ಮ್ಯೂಟ್ ಮಾಡ್ರಿ. ಎರಡೆಮ್ಮೆ ಲಕ್ಷ್ಮಣ, ದೇಹವಿದ್ದರೂ ದೇಹ ಭಾನವಿಲ್ಲದ ಮಹಂತರು ಅಂತ ನೀನು ತಿಳಿದುಕೋ. ಅವರು ಈ 6 ಜೀವರಲ್ಲಿ 2, 3, 4ನೆಯ ವರ್ಗದ ಜೀವರು ಭವಕ್ಕೆ ಬರ್ತಾರಪ್ಪ. ಅವರು ಯಾವ ಮಾರ್ಗದಿಂದ ಹೋದರೆ ಮುಕ್ತರಾದಾರು? ಹೇ ಪರಮಾತ್ಮ, ಹಿಂಗ ನೀ ಹೇಳಿದೆಲ್ಲ, ಯಾವ ಮಾರ್ಗದಿಂದ ಹೋದಾಗ ಅವರು ಮುಕ್ತರಕ್ಕಾರ, ಯಾವ ಪಥವಿಡಿದು ಹೋದರೆ ಮುಕ್ತರಾಗಲಿಕ್ಕಿಲ್ಲವ? ಈ ವಿಷಯವನ್ನ ಭಗವಂತ ಉಪದೇಶ ಮಾಡಿದ್ನಲ್ಲ. ಜ್ಯೋತಿರ್ಯಾನ ಉತ್ತರಾಯಣ ಶುಕ್ಲ ಪಕ್ಷದ ಒಂದು ಹಗಲಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಹೋಮಾಗ್ನಿಯ ಎದುರು ಕುಳಿತು ಓಂಕಾರ ಉಚ್ಚರಿಸುತ್ತಾ ದೇಹ ಬಿಡಬೇಕಂತ. ನಾವೆಲ್ಲರೂ
ಈ ತೆರನಾಗಿ ದೇಹ ಬಿಡಬೇಕಂತ. ಆಗ ಪ್ರಕಾಶಾಭಿಮಾನಿ ದೇವತೆಗಳು ವಾದ್ಯ ವೈಭವಗಳೊಂದಿಗೆ ಕೆಳಗಿಳಿದು ಬಂದು ಅವನಿಗೆ ನವದೈವೀ ದೇಹ ತೊಡಿಸಿ ಬೆಳಕಿನ ಮಾರ್ಗದಲ್ಲಿ ಹಿರಣ್ಯ ಗರ್ಭ ಲೋಕಕ್ಕೆ ಕರೆದುಕೊಂಡು ಹೊಕ್ಕರಂತವ್ರು. ಎಲ್ಲೇ ಆ ದೇವಲೋಕದಲ್ಲಿರುವ ದೇವತೆಗಳು. ಅಲ್ಲಿ ಮಹರ್ಷಿ ಅವನನ್ನ ಆದರದಿಂದ ಸ್ವಾಗತಿಸ್ತಾರಂತ. ಅಲ್ಲೇ ಮಹರ್ಷಿಗಳು, ಋಷಿಗಳು, ಮುನಿಗಳು ಅಲ್ಲೆದಾರಂತವ್ರು. ಅವ್ರೇನ್ ಮಾಡ್ತಾರ, ಅವರಿಗೆ ಆದರದಿಂದ ಸ್ವಾಗತಿಸ್ತಾರಂತ. ಬಳಿಕ ಆ ಲೋಕದಲ್ಲಿ ಕೆಲ ಕಾಲ ತಂಗಿ ಅದೇ ಲೋಕದಲ್ಲಿ ಒಂದಿಷ್ಟು ದಿನ ಇದ್ದು ತಮ್ಮಷ್ಟಕ್ಕೆ ತಾವೇ ನಿರಜೀಕರಣ ದೀಕ್ಷೆ, ಪರಮಾತ್ಮನ ಜ್ಞಾನ ಚಿಂತನ ರೂಪ ದೀಕ್ಷೆ ಹೊಂದಿ ಅಲ್ಲಿಂದ ಮುಕ್ತರಕ್ಕರಂತ. ಇವರು ಕೃತೋಪಾಸಕ ಬ್ರಹ್ಮವಿದರು ಅಂತ ನೀನು ತಿಳಿದುಕೋ. ಅಕೃತೋಪಾಸಕರು ಬ್ರಹ್ಮ ಲೋಕಕ್ಕೆ ಹೊಕ್ಕರೇನೋ ನಿಜ, ಅಲ್ಲೇನಿಲ್ಲ ನಿರಜೀಕರಣ ದೀಕ್ಷೆ ಹೊಂದದೆ ಮತ್ತೆ ಜನ್ಮಕ್ಕೆ ಬರ್ತಾರಪ್ಪ. ಇವರು ಬ್ರಹ್ಮವಿದರಲ್ಲ ಅಂತ ನೀನು ತಿಳಿದುಕೋ. ಧೂಮಯಾನ ದಕ್ಷಿಣಾಯನದ ಕೃಷ್ಣ ಪಕ್ಷದ ಒಂದು ರಾತ್ರಿಯಲ್ಲಿ ಚಿಂತೆ ಭೀತಿ ಎಂಬ ಧೂಮ್ರದಿಂದ ಕಣ್ಣೀರು ಸುರಿಸುತ್ತಾ ಮಡದೆ ಮಕ್ಕಳ ಮಧ್ಯ ದೇಹ ಬಿಟ್ಟವರನ್ನ ಅಂಧಕಾರಾಭಿಮಾನಿ ದೇವತೆಗಳು ಬಂದು ಬೇರೆ ದೇಹ ತೊಡಿಸಿ ಕತ್ತಲೆಯ ಮಾರ್ಗದಿಂದ ಕರೆದೊಯ್ತಾರಪ್ಪ. ಇದಕ್ಕೇನಂತ ತಿಳ್ಕೊ, ಧೂಮಯಾನ ಅಂತ ತಿಳ್ಕೊ. ಪುಣ್ಯವಿರುವವರೆಗೆ ವಿಷಯಾರಾಮ ನಿವಾಸವಾದ ಚಾಂದ್ರಮಸ ಸ್ವರ್ಗದಲ್ಲಿ ಭೋಗ ನೀಡಿ ಪುಣ್ಯ ತೀರಿದ ನಂತರ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಕಳಿಸ್ತಾರಂತ ತಿಳ್ಕೊ. ಕೆಲವರನ್ನ ಪಿತೃಲೋಕಕ್ಕೆ ಕರೆದೊಯ್ದು ಅವರೇನ್ ಮಾಡ್ತಾರ, ಅವರ ವಂಶದ 3 ತಲೆಮಾರಿನ ಮಕ್ಕಳಿಂದ ತರ್ಪಣ ಬರುತ್ತಿರುವವರೆಗೆ ಅಲ್ಲೇ ಇರಲು ಬಿಡ್ತಾರಂತ. ಯಾರು ತಂದೆಯ ಪುಣ್ಯ ಶ್ರಾದ್ದ ಕರ್ಮ ಮಾಡ್ತಾರಲ್ಲ, ಆ ಮಾಡಿದ ಪುಣ್ಯ ಶ್ರಾದ್ದ ಕರ್ಮದಿಂದ ಆ ಲೋಕದಲ್ಲೇ ಇರ್ತಾರಂತ. ಬಳಿಕ ಮರ್ತ್ಯಕ್ಕೆ ಕಳಿಸ್ತಾರಂತ. ಇಂಥವರು ಇವ್ರಿಗೇನಂತ ತಿಳ್ಕೊ, ಸಕಾಮಿ ಕರ್ಮಿಗಳು ಅಂತ ತಿಳ್ಕೊ. ನರಕಯಾನ ಅಂದ್ರ ಪಾಪಿಗಳು ದುರ್ಮರಣ ಹೊಂತಾರಪ್ಪ. ಈ ಪಾಪಿಗಳೇನದಾರಲ್ಲ ದುರ್ಮರಣ ಹೊಂತಾರಂತಿವ್ರು. ಯಮದೂತರು ಅವರ ಆತ್ಮಗಳಿಗೆ ಯಾತನಾ ದೇಹ ತೊಡಿಸಿ ಘೋರ ನರಕಗಳಿಗೆ ಕರೆದೊಯ್ತಾರಂತ. ಭಯಾನಕ ಹಿಂಸೆಗಳನ್ನ ಕೊಡ್ತಾರಂತ. ಪಾಪ ತೀರಿದ ನಂತರ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಕಳಿಸ್ತಾರಂತವ್ರು. ಯಾರು? ಆ ಯಮದೂತರು. ಅದಕ್ಕಪ್ಪ ಅರ್ಜುನ, ಅದಕ್ಕ ನೀನು ಯಾವುದನ್ನ ಮಾಡಿ ಯಾವುದನ್ನ ಆಚರಣೆ ಮಾಡ್ತೀಯಲ್ಲ ಅದೆಲ್ಲವೂ ಇದೇ ಜನ್ಮದಲ್ಲಿ ನೋಡು. ಈ ಮಾನವ ಜನ್ಮ ಸಿಕ್ಕೈತಲ್ಲ, ನಿನಗ ಪಾಪ ಮಾಡಕ್ಕೂ ಬರ್ತೈತಿ, ಪುಣ್ಯ ಕರ್ಮಗಳನ್ನ ಮಾಡಿ ಆ ಭಗವಂತನನ್ನ ಕೂಡಲಿಕ್ಕೆ ಬರ್ತತಿ. ನೀ ಯಾವ್ದು ಹಾಕೊಂತಿಯಲ್ಲ ಅದು ಆ ಗತಿ ನಿನಗಕ್ಕತಪ್ಪ. ಅದಕ್ಕ ನೀನು ಆ ಕಾಲದಲ್ಲಿ ಅಂದ್ರ ಬ್ರಹ್ಮನೇ ನೆನೆಯುತ್ತ ಪುನಃ ಈ ಸಂಸಾರ ಬಂಧನಕ್ಕೆ ಸಿಲುಕದಂತಹ ಬ್ರಹ್ಮವನ್ನ ಸೇರ್ತಾನಂತೇಳಿ ಹೇಳಿದಾಗ ಏನನ್ನ ಮಾಡಿದಾಗ ಸೇರ್ತಾನ ಅಂತಂದಾಗ ಬ್ರಹ್ಮ ಜ್ಞಾನಿಯಾದವರು ಮತ್ತ ಅಂತರ್ಜ್ಯೋತಿಯನ್ನ ಹೊಂದಿದ ಯೋಗಿಗಳು ಅಂತಿಮ ಕಾಲದಲ್ಲಿ ಬ್ರಹ್ಮನನ್ನೇ ನೆನೆಯುತ್ತಾ ಪುನಃ ಈ ಸಂಸಾರ ಬಂಧನಕ್ಕೆ ಸಿಲುಕದಂತಹ ಬ್ರಹ್ಮವನ್ನ ಸೇರ್ತಾರಂತ ಹೇಳಿದ್ದ. ಇದಕ್ಕ ವಿರುದ್ಧವಾದ ಮಾರ್ಗವನ್ನ ನಾ ಹೇಳ್ತೇನಂತ ಹೇಳಿದ್ನಲ್ಲ. ಧೂಮಾಭಿಮಾನಿಯಾದ ಅಂದ್ರ ಅಂಧಕಾರದ ಅಭಿಮಾನಿ ದೇವತೆ ಅಂದ್ರ ರಾತ್ರಿ ಅಭಿಮಾನಿ ದೇವತೆ, ಹಗಲು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ, ದಕ್ಷಿಣಾಯನದ 6 ತಿಂಗಳವರೆಗೆ ಆ ಮಾಸಗಳ ಅಭಿಮಾನಿ ದೇವತೆ. ಇವುಗಳ ಮಾರ್ಗದಲ್ಲಿ
ಅಂತಿಮ ಯಾತ್ರೆಯನ್ನ ಮಾಡಿದ ಯೋಗಿಯು ಚಂದ್ರನ ಜ್ಯೋತಿಯನ್ನ ಸೇರಿ ಸ್ವರ್ಗವನ್ನ ಸೇರಿ ಅಲ್ಲೇ ತನ್ನ ಪುಣ್ಯ ಕರ್ಮಗಳ ಫಲಗಳನ್ನ ಅನುಭವಿಸಿ ಪುನಃ ಭೂಮಿಗೆ ಹಿಂತಿರುಗ್ತಾನಪ್ಪ. ಅದಕ್ಕ ಹೊಗೆ, ಈರುಳು ಅಂದ್ರ ಕಪ್ಪು ಮತ್ತು ದಕ್ಷಿಣಾಯನವೆಂಬ ಅರ್ಧ ವರ್ಷ ಇವು ಪುಣ್ಯಲೋಕಗಳ ಮಾರ್ಗದ ಲಕ್ಷಣಗಳದವಲ್ಲಪ್ಪ. ಇದು ಪಿತೃಯಾನ, ಇದರ ದೇವತೆ ಚಂದ್ರ ಅಂತ ತಿಳ್ಕೊ. ಈ ಮಾರ್ಗದಲ್ಲಿ ಹೋಗುವವರು ಪಿತೃ ಅಥವಾ ಸ್ವರ್ಗಕ್ಕೆ ಹೋಗಿ ಅವರ ಕರ್ಮವು ಇನ್ನೂ ಕ್ಷಯಿಸುವುದರಿಂದ ತಮ್ಮ ಪುಣ್ಯವು ಮುಗಿದ ನಂತರ ಮತ್ತೆ ಮಾಡ್ತಾರ, ಇದೇ ಭೂಮಿಗೆ ಬರ್ತಾರ. ಸಾವು ಎನ್ನುವುದು ಕಡೆಯ ಅಂಕವಲ್ಲಪ್ಪ, ಇದು ಒಂದು ಅಲ್ಪ ವಿರಾಮ ಚಿಹ್ನೆ. ಈ ಸಾವಂದ್ರ ಅಲ್ಲೇ ಅಲ್ಪ ವಿರಾಮ ಚಿಹ್ನೆ ಅಂತ. ತನ್ನ ಪುಣ್ಯ ಕರ್ಮಗಳ ಫಲವನ್ನು ಅನುಭವಿಸಿ ಆ ಜೀವಿ ಏನ್ ಮಾಡ್ತಾನ, ಶೇಷ ಭಾಗದ ಕರ್ಮಗಳನ್ನು ಅನುಭವಿಸಲು ಮತ್ತ ಈ ಭೂಮಿಗೆ ಮನುಷ್ಯ, ಕತ್ತೆ, ಮರ ಅಥವಾ ಇನ್ಯಾವುದೋ ಒಂದು ಪಾತ್ರವನ್ನ ಧರಿಸಿ ಈ ಮರ್ತ್ಯ ಲೋಕಕ್ಕೆ ಬರ್ತಾನಪ್ಪ. ಅದಕ್ಕ ನೀನ್ ಇದನ್ನ ತಿಳಿದುಕೊಂಡು ಇದನ್ನ ವಿಚಾರ ಮಾಡಿಕೊಂಡಾಗ ಅದು ಮಾತ್ರ ನಿನಗೆ ಗೊತ್ತಾಗದಪ್ಪ. ಇಲ್ಲಿಲ್ಲ ಅಂದ್ರ ಗೊತ್ತಾಗುದಿಲ್ಲ ಅರ್ಜುನ ಅಂತೇಳಿ. ಅದಕ್ಕ ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ ಅಂತ ಹೇಳಿದ. ಶುಕ್ಲ ಮತ್ತು ಕೃಷ್ಣ ಇವುಗಳ ಗತಿಯನ್ನ ಅನಾದಿತ್ವವನ್ನ ಹೇಳ್ತಾನ. ಏನಂತಾನ, ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿ ಮನ್ಯಯಾ ವರ್ತತೆ ಪುನಃ. ಶುಕ್ಲ ಕೃಷ್ಣೇ ಗತಿ ಹಿ ಏತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತಿ ಅನಾವೃತ್ತಿಂ ಅನ್ಯಯ ಆವರ್ತತೆ ಪುನಃ. ಹಿ ಏಕೆಂದರೆ ಜಗತಃ ಜಗತ್ತಿನ ಏತೆ ಈ ಎರಡು ಪ್ರಕಾರದ ಶುಕ್ಲ ಕೃಷ್ಣೆ ಶುಕ್ಲ ಮತ್ತು ಕೃಷ್ಣ ಅಂದರೆ ದೇವಯಾನ ಮತ್ತ ಪಿತೃಯಾನ, ಗತಿ ಅಂದ್ರ ಮಾರ್ಗಗಳು, ಶಾಶ್ವತೆ ಸನಾತನವಾದುವೆಂದು ಮತ್ತೆ ತಿಳಿಯಲಾಗಿವೆಯಲ್ಲಪ್ಪ. ಇವುಗಳಲ್ಲಿ ಏಕಯ ಒಂದರ ಮೂಲಕ ಪ್ರಯಾಣ ಬೆಳೆಸಿದವನು ಅರ್ಥಾತ್ ಅರ್ಚಿರ ಮಾರ್ಗದಿಂದ ಹೋದವನು ಅಂತ ತಿಳ್ಕೊ. ಅನಾವೃತ್ತಿಂ ಮರಳಿ ಬರದಂತಹ ಆ ಪರಮ ಗತಿಯನ್ನ ಯಾತಿ ಪಡೆಯುತ್ತಾನೆ. ಮತ್ತ ಅನ್ಯಯ ಎರಡನೇ ಮಾರ್ಗದ ಮೂಲಕ ಹೊರಟು ಹೋದವನು ಅರ್ಥಾತ್ ಧೂಮ ಮಾರ್ಗದಿಂದ ಹೋದ ಸಕಾಮ ಕರ್ಮಿ ಪುನಃ ಮತ್ತೆ ಆವರ್ತತೆ ಹಿಂದಿರುಗಿ ಈ ಮರ್ತ್ಯ ಲೋಕಕ್ಕೆ ಬರ್ತಾನಪ್ಪ. ಅರ್ಥಾತ್ ಜನ್ಮ ಮೃತ್ಯುವನ್ನ ಪಡೆಯುತ್ತಾನೆ. ಯಾರು? ಆ ಸಕಾಮಿ ಕರ್ಮಿಯಾದ ಯೋಗಿ. ನೀನಾಗ್ಬೇಡ, ಸಕಾಮಿ ಕರ್ಮಿಯಾಗಬೇಡಪ್ಪ. ನೀನೇನಾಗು? ನೀನು ನಿಷ್ಕಾಮ ಕರ್ಮಿಯಾಗು. ಇವು ಜಗದ ಬಿಳಿ ಮತ್ತು ಕಪ್ಪು ದಾರಿಗಳು. ಏನದ ಬಲ? ಹೋಗುವ ಕಪ್ಪು ದಾರಿಗಳು ಮತ್ತು ಬಿಳಿದಾದ ದಾರಿಗಳು ಅನುಗಾಲ ಇರುವಂಥವು ಎಂದು ಶಾಸ್ತ್ರದ ತೀರ್ಮಾನಪ. ಇದೇನಿದೆ? ಇದು ಶಾಸ್ತ್ರದ ತೀರ್ಮಾನ. ಇದು ಒಂದರಿಂದ ಮರಳಿ ಬರುವುದಿಲ್ಲ, ಇನ್ನೊಂದರಿಂದ ಮತ್ತ ಮರಳಿ ಬರ್ತಾನಲ್ಲ. ಹೀಗೆ ಒಂದು ಮೋಕ್ಷಕ್ಕೆ ಹೋಗುವ ಬೆಳಕಿನ ಬಿಳಿಯ ದಾರಿ ಮತ್ತ ಇನ್ನೊಂದು ಮರಳಿ ಸಂಸಾರಕ್ಕೆ ಬರುವ ಕತ್ತಲಿನ ಕಪ್ಪು ದಾರಿ. ಈ ಎರಡು ದಾರಿಗಳು ಅನಾದಿ ಅನಂತ. ಈ ಅನಾದಿ ಅನಂತ ಕಾಲದಲ್ಲಿ ಎಲ್ಲಾ ಜೀವಿಗಳಿಗೆ ಸಮನಾಗಿ ಇರತಕ್ಕಂಥ ವ್ಯವಸ್ಥೆ. ಬೆಳಕಿನ ದಾರಿಯಲ್ಲಿ ಹೋದವ ಮರಳಿ ಈ ಮರ್ತ್ಯ ಲೋಕಕ್ಕೆ ಬರುವುದಿಲ್ಲಪ್ಪ.
ಕತ್ತಲೆಯ ದಾರಿಯಲ್ಲಿ ಹೋದವ ಮರಳಿ ಬರ್ತಾನಪ್ಪ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತನ. ಈ ವಿಷಯ ಇನ್ನ ಸಾಕಷ್ಟಿದೆ, ಅದನ್ನ ನಾವು ನೀವೆಲ್ಲರೂ ಚಿಂತನ ಮಾಡಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಪ್ಪಾಜಿ ನಿಮ್ ಪಾದ ಜೈ ಸದ್ಗುರು ರೀ. ಜೈ ಸದ್ಗುರುವೇ, ಜೈ ಸದ್ಗುರುವೇ. ನಮಸ್ಕಾರ ದರ್ಶನ. ನಮಸ್ಕಾರ. ಚಿಂತನೆ ಮಾಡಿ.